ಇನ್ನು ಬೆಳಗಾವಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಂಡಿಗಳ ದರ್ಬಾರ್ ಇತ್ತೀಚೆಗೆ ಹೆಚ್ಚಾಗ್ತಾನೆ ಇದೆ. ಹಾಡಹಲ್ಲಿದೆ ರಸ್ತೆ ನೋಡಿದ್ರೆ ಇದು ಐವೈನ ಎಂಬಂತಹ ಡೌಟ್ ಕೂಡ ಬರ್ತಾ ಇದೆ. ಜನರ ಜೀವ ತೆಗೆಯಲು ಬಾಯಿ ತೆರೆದು ಕೂತ್ಕೊಂಡಿವೆ ಹೆದ್ದಾರಿಗಳು. ಚಿಕ್ಕೋಡಿ ತಾಲೂಕಿನ ಮಾಂಜರಿಯಲ್ಲಿ ರಸ್ತೆಗಳು ಅಸ್ತವ್ಯಸ್ತಗೊಂಡಿದೆ. ರಸ್ತೆ ಮಧ್ಯೆ ಗುಂಡಿ ಇದೆಯಾ ಅಥವಾ ಗುಂಡಿಗಳ ಮಧ್ಯೆ ರಸ್ತೆ ಇದೆಯಾ ಅಂತ ಕೂಡ ಗೊತ್ತಾಗ್ತಿಲ್ಲ. ತಗ್ಗು ಗುಂಡಿಗಳಿಂದ ಬೇಸತ್ತು ಹೋದಿರುವಂತಹ ಗ್ರಾಮಸ್ಥರು ಸುಮಾರು 10 ಕಿಲೋಮೀಟರ್ವರೆಗೂ ಹದಗೆಟ್ಟಿದೆ ರಸ್ತೆ. ನಿತ್ಯವೂ ಕೂಡ ಜೀವ ಕೈಯಲ್ಲಿಡಿದು ಸಂಚರಿಸುವಂತಹ ಪರಿಸ್ಥಿತಿ ಎದುರಾಗಿದೆ. ಗುಂಡಿಮಯ ರಸ್ತೆಗೆ ಕಂಗಾಲಾಗಿರುವ ವಾಹನ ಸವಾರರು ರಸ್ತೆ ಸುಧಾರಣೆ ಮಾಡುವಂತೆ ಸಾರ್ವಜನಿಕರಿಂದ ಆಗ್ರಹ ಕೂಡ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಂಡಿಗಳದ್ದೇ ಹಾವಳಿ ಹೆಚ್ಚಾಗಿದೆ. NHAI ಅಧಿಕಾರಿಗಳೇ ಎಲ್ಲಿದ್ದೀರಾ, ಈ ಕಡೆ ಸ್ವಲ್ಪ ನೋಡಿ ಅಂತೇಳಿ ಜನರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ, ಗೋಗರಿತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿ, ಈ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಗ್ಗು ಗುಂಡಿಗಳದ್ದೇ ದರ್ಬಾರ್ ಆಗಿದೆ. ಗುಂಡಿಗಳ ಮಧ್ಯೆ ರಸ್ತೆ ಇದೆಯೋ, ರಸ್ತೆಗಳ ಮಧ್ಯೆ ಗುಂಡಿಗಳಿದೆಯೋ, ಗುಂಡಿಗಳಲ್ಲೇ ರಸ್ತೆಗಳಿದೆಯೋ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿಲ್ಲ. ಅಷ್ಟರ ಮಟ್ಟಿಗೆ ಅಸ್ತವ್ಯಸ್ತಗೊಂಡಿದೆ ರಸ್ತೆ. ಆದರೂ ಸಹಿತ ಇದನ್ನು ಸರಿ ಮಾಡಿಸ್ತಾ ಇಲ್ಲ. ಅಲ್ಲಿರುವಂತಹ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ ಅಂತೇಳಿ ಜನರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಚಿಕ್ಕೋಡಿ ತಾಲೂಕಿನ ಮಾಂಜರಿಯಲ್ಲಿ ರಸ್ತೆಗಳು ಅಸ್ತವ್ಯಸ್ತಗೊಂಡಿದೆ. ರಸ್ತೆ ಮಧ್ಯೆ ಗುಂಡಿ ಇದಾವ ಅಥವಾ ಗುಂಡಿಗಳ ಮಧ್ಯೆ ರಸ್ತೆ ಇದೆಯಾವ ಅಂತೇಳಿ ಜನರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ಬಿದ್ದಿರುವಂತಹ ತಗ್ಗು ಗುಂಡಿಗಳಿಂದ ಕೈಯಲ್ಲಿ ಜೀವನ ಹಿಡಿದು ನಿತ್ಯವೂ ಕೂಡ ಸಂಚಾರ ಮಾಡ್ತಾ ಇದ್ದಾರೆ ವಾಹನ ಸವಾರರು. ಸುಮಾರು 10 ಕಿಲೋಮೀಟರ್ ಆಗುವಷ್ಟು ಹದಗೆಟ್ಟಿದೆ ಈ ಒಂದು ರಸ್ತೆಯನ್ನು ಸುಧಾರಣೆ ಮಾಡುವಂತೆ ಜನಪ್ರತಿನಿಧಿಗಳಿಗೆ ಸಾರ್ವಜನಿಕರಿಂದ ಆಗ್ರಹ ಕೂಡ ಮಾಡ್ತಾ ಇದ್ದಾರೆ. ರಸ್ತೆ ಸುಧಾರಣೆ ಮಾಡುವಂತೆ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಂಡಿಗಳದ್ದೇ ಹಾವಳಿಯಾಗಿದೆ. ಕಾಗವಾಡ ತಾಲೂಕಿನಿಂದ ಚಿಕ್ಕೋಡಿ ತಾಲೂಕಿಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಏನು ಶಿರಗುಪ್ಪಿ ಮತ್ತು ಮಾಂಜ್ರಿ ನಡುವೆ ಬರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಗೆ ಘೋಷಣೆ ಆಗಿದೆ. ಇದು ಗೋಟ್ರದಿಂದ ಹಿಡಿದುಕೊಂಡು ಜವರಿಗೆವರೆಗೆ. ಆದ್ರೆ ಈ ಭಾಗದಲ್ಲಿ ಏನಿದೆ, ನಮ್ಮದು ಮಾಂಜ್ರಿಂದ ಹಿಡ್ಕೊಂಡು ಶಿರಗುಪ್ಪಿ ಒಳಗಡೆ ಸಂಪೂರ್ಣ ರಸ್ತೆ ಹದಗೆಟ್ಟು ಹೋಗಿದೆ. ಇಲ್ಲಿ 10 ಬಾರಿ ನಾವು ಜನಪ್ರತಿನಿಧಿಗಳಿಗೆ ಅಹವಾಲವನ್ನು ಕೊಟ್ಟಿದ್ದೀವಿ. ಆಮೇಲೆ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಯಾವೇ ಅಧಿಕಾರಿ ಕೂಡ ಈ ಕಡೆಗೆ ಕಣ್ಣು ತೆಗೆದಿಲ್ಲ, ಕಿವಿ ಕೇಳಿಲ್ಲ. ಇಂತಹ ದುಸ್ಥಿತಿ ನಮ್ಮದಾಗಿದೆ. ಸಂಸದರಾಗಿದ್ದ ಚಿಕ್ಕೋಡಿಯ ಜನಪ್ರಿಯ ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ವಿನಂತಿಯನ್ನು ಮಾಡ್ತೀನಿ. ಅಕ್ಕ, ನೀವು ಸಂಸದರಾಗಬೇಕಾದ್ರೆ ಕೆಲವು ವಿಚಾರಗಳನ್ನ ಹೇಳಿದ್ರಿ. ಏನಂತ ಹೇಳಿದ್ರಿ? ನಾನು ಚಿಕ್ಕೋಡಿಯಲ್ಲೇ ಮನೆ ಮಾಡ್ತೀನಿ, ಚಿಕ್ಕೋಡಿ ಜನಕ್ಕೆ 24/7 ನಾನು ಇಲ್ಲೇ ಉಳ್ಕೊಂಡು ಇಲ್ಲಿ ಚಿಕ್ಕೋಡಿ ಜನತೆಗೆ ನಾನು ಸಹಾಯ ಸಹಕಾರವನ್ನು ಮಾಡ್ತೇನೆ, ಇಲ್ಲಿ ಜನಕ್ಕೆ ನಾನು ಯಾವುದೇ ತೊಂದರೆ ಬರಬಾರ್ದು ಅಂತ ಹೇಳಿದ್ರಿ. ಆದ್ರೆ ನೀವು ಸಂಸದರಾದ್ಮೇಲೆ ನಿಮ್ಮ ಮನೆ ಎಲ್ಲಿದೆ? ಕಾಟಾಚಾರಕ್ಕೆ ಮಾತ್ರ ಚಿಕ್ಕೋಡಿಯಲ್ಲಿ ಮನೆ ಮಾಡಿದ್ರಿ ನೀವು. ಅದಾದ್ಮೇಲೆ ನೀವು ಇರ್ತೀರಾ ಗೋಕಾಕ್ದಲ್ಲಿ, ನೀವು ಇರ್ತೀರಾ ಬೆಳಗಾವಿಯಲ್ಲಿ. ನೀವು ಬೆಳಗಾವಿಯ ಸಂಸದರು, ಗೋಕಾಕಿನ ಸಂಸದರು, ನೀವು ಚಿಕ್ಕೋಡಿ ಸಂಸದರಿದ್ದಕ್ಕ ಇಲ್ಲಿ ಬಂದು ಈಗ ನೋಡಿ, ಕಳೆದ 6 ತಿಂಗಳಿಂದ 20ರಿಂದ 25 ಜನ ಜೀವವನ್ನು ಕಳೆದುಕೊಂಡಿದ್ದಾರೆ. ರಸ್ತೆ ಮೇಲೆ ಹೋಗಿ ಬರಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಅಪಘಾತಗಳು ಸಂಭವಿಸಿ ಸುಮಾರು 20ರಿಂದ 25 ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇದಕ್ಕೆ ಕಾರಣೀಭೂತರು ಯಾರು? ನೇರವಾಗಿ ಹೇಳ್ತೀನಿ, ಸಂಸದರೇ. ಅಧಿಕಾರಿಗಳಿಗೆ ಕರೆದು ಹೇಳ್ಬೇಕಲ್ವಾ, ಈ ರಸ್ತೆ ಹದಗೆಟ್ಟಿದೆ, ರಾಷ್ಟ್ರೀಯ ಹೆದ್ದಾರಿ ಇರೋದ್ರಿಂದ ಇದು ನಿಮಗೆ ನಿಮ್ಮ ಅಧೀನದಲ್ಲಿ ಬರ್ತದೆ ತಾಯಿ, ನೀವು ಮಾಡ್ಬೇಕಾಗ್ತದೆ. ಕೆಲಸ ಮಾಡ್ಲಿಕ್ಕೆ ನಿಮ್ ಕೈಲಿ ಆಗಿಲ್ಲ ಅಂತ ಹೇಳಿದ್ರೆ ರಾಜೀನಾಮೆ ಕೊಟ್ಟು ಹೋಗಿ ಗೋಕಾಕದಲ್ಲಿ ಬೆಳಗಾವಿಯಲ್ಲಿ ಕುತ್ಕೊಂಡು ನಿಮ್ಗಾರಿ ಕೇಳ್ತಾರೆ. ಕಾಗವಾಡ ತಾಲೂಕಿನಿಂದ ಚಿಕ್ಕೋಡಿ ತಾಲೂಕಿಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಏನು ಶಿರಗುಪ್ಪಿ ಮತ್ತು ಮಾಂಜ್ರಿ ನಡುವೆ ಬರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಗೆ ಘೋಷಣೆ ಆಗಿದೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನಮ್ಮ ಜೊತೆ ಇದ್ದಾರೆ. ಮುಖ್ಯವಾಗಿ ಇಲ್ಲಿ ಬೆಳಗಾವಿಯಲ್ಲಿ ರಸ್ತೆ ದುರಸ್ತಿ ಆಗ್ತಾ ಇಲ್ಲ. ಅಲ್ಲಿ ವಾಹನ ಸವಾರರು ಕೂಡ ಒಂದು ಕಡೆ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಜೀವ ದಿನನಿತ್ಯವೂ ಕೂಡ ಕೈಲಿಡಿದು ಓಡಾಟವನ್ನು ನಡೆಸ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನೆಲ್ಲ ಮಾಹಿತಿ ಬಂದಿದೆ? ಖಂಡಿತ ವಿನೋದ್, ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದಿಂದ ಚಿಕ್ಕೋಡಿ ಪಟ್ಟಣವರೆಗೆ ಹೋಗ್ತಾ ಇರುವಂತಹ ಸುಮಾರು 20ಕ್ಕೂ ಹೆಚ್ಚು ಕಿಲೋಮೀಟರ್ ಆಗುವಷ್ಟು ರಸ್ತೆಗಳಲ್ಲಿ ಗುಂಡಿಗಳ ಅವಾಂತರ ಹೆಚ್ಚಾಗ್ತಾ ಇರುವಂತದ್ದು. ರಸ್ತೆ ಮಧ್ಯೆ ಗುಂಡಿಗಳಿದೆಯೋ ಅಥವಾ ಗುಂಡಿಗಳ ಮಧ್ಯೆಯೇ ರಸ್ತೆ ಇದೆಯೋ ಅಂತ ಹೇಳಿ ಸಾರ್ವಜನಿಕರು ಜನಪ್ರತಿನಿಧಿಗಳನ್ನ ಪ್ರಶ್ನೆಯನ್ನ ಮಾಡುವಂತಹ ಪರಿಸ್ಥಿತಿ ಇದೀಗ ಬಂದಿರುವಂತದ್ದು. ಸಾಕಷ್ಟು ಬಾರಿ
ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಮನವಿಯನ್ನ ಮಾಡಿದ್ರು ಸಹ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಇಲ್ಲಿ ಗುಂಡಿಗಳನ್ನ ಹಾಗೆ ಬಿಟ್ಟಿದ್ದರಿಂದ ಸುಮಾರು ವರ್ಷದಲ್ಲಿ 20ಕ್ಕೂ ಹೆಚ್ಚು ಜನರು ಇಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಸ್ಥಳೀಯರು ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದರ ಜೊತೆಗೆ ಇದು ರಾಷ್ಟ್ರೀಯ ಹೆದ್ದಾರಿ ಬರುವುದರ ಕಾರಣ ಪ್ರಿಯಾಂಕಾ ಜಾರಕಿಹೊಳಿ ವಿರುದ್ಧ ಸಹ ಸಾರ್ವಜನಿಕರು ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇರುವಂತದ್ದು. ಇವರಿಗೂ ಸಹ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ರು. ಅವರು ಸಹ ಈ ಕಡೆ ಗಮನ ಹರಿಸಿದ ಕಾರಣ ಇನ್ನು ನೀವು ಆದಷ್ಟು ಬೇಗನೆ ಏನು ರಸ್ತೆಯಲ್ಲಿ ಬಿದ್ದಿರುವಂತಹ ಗುಂಡಿಗಳನ್ನ ಮುಚ್ಚದೇ ಇದ್ದಾರೆ ಚಿಕ್ಕೋಡಿ ಪಟ್ಟಣದಲ್ಲಿರುವಂತಹ ಸಂಸದರ ಕಚೇರಿ ಎದುರು ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ವಾಹನ ಸವಾರರು ಇಲ್ಲಿ ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇರುವಂತದ್ದು. ಸುಮಾರು ಅಂದ್ರೆ ಕಾಗವಾಡ ತಾಲೂಕಿನ ಶಿರಗುಪ್ಪಿ ಮತ್ತು ಮಾಂಜರವಾಡಿ ಚಿಕ್ಕೋಡಿ ಅಂಕಲಿ ಇದೇನು ಪ್ರಮುಖ ರಸ್ತೆ ಇದೆ. ಮುರುಗುಂಡಿ ಮತ್ತು ಗೋಟರ ರಾಷ್ಟ್ರೀಯ ಹೆದ್ದಾರಿ ವ್ಯಾಪ್ತಿಯಲ್ಲಿ ಬರೋ ಕಾರಣ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದಿನನಿತ್ಯ 1000ಕ್ಕೂ ಅಧಿಕ ವಾಹನಗಳು ಸಂಚರಿಸ್ತವೆ. ಇಲ್ಲಿ ಗುಂಡಿಗಳ ಅವಾಂತರದಿಂದ ಇಲ್ಲಿ ಗುಂಡಿಗಳನ್ನ ಇಲ್ಲಿ ತಪ್ಪಿಸೋದಕ್ಕೂ ಹೋಗಿ ಸಾಕಷ್ಟು ರೀತಿ ವಾಹನ ಸವಾರರು ಬೈಕ್ ಮೇಗಿನಿಂದ ಬಿದ್ದು ಇಲ್ಲಿ ಕೈಕಾಲು ಮುರಿದುಕೊಂಡಿರುವಂತಹ ಉದಾಹರಣೆಗಳು ಸಹ ಇಲ್ಲಿ ಸಾಕಷ್ಟು ಇರುವಂತದ್ದು. ಅಧಿಕಾರಿಗಳು ಏನಾದರೂ ಎಚ್ಚೆತ್ತುಕೊಂಡು ರಸ್ತೆ ಮಧ್ಯದಲ್ಲಿ ಬಿದ್ದಿರುವಂತಹ ಗುಂಡಿಗಳನ್ನ ಮುಚ್ಚೋದಕ್ಕೆ ಮುಂದಾಗ್ತಾರಾ ಎಂಬುದನ್ನ ಇಲ್ಲಿ ಕಾದು ನೋಡಬೇಕಾಗಿರುವಂತದ್ದು. ವಿನೋದ್. ಓಕೆ, ಥ್ಯಾಂಕ್ ಯು ಪ್ರಶಾಂತ್, ಥ್ಯಾಂಕ್ ಯು.